ನಮಸ್ಕಾರ ಎಲ್ಲರಿಗೂ. ಏನಾಗಿತ್ತು ಅಂತಂದರೆ ಇವಾಗ ಒಂದು 2.5 ತಿಂಗಳಿಂದ ಒಂದು 3 ಲೇಯರ್ದು ಪ್ಲ್ಯಾಂಟೇಷನ್ ಮಾಡಿದ್ವಿ. ನುಗ್ಗೆ, ನಿಂಬೆ ಮತ್ತು ಗೋಡಂಬಿ. ಮಳೆ ಜಾಸ್ತಿ ಆಗಿಬಿಟ್ಟು ನುಗ್ಗಿ ಗಿಡ ಅಂತೂ ಅಷ್ಟು ಬೆಳವಣಿಗೆ ಬಂದಿಲ್ಲ. ಬಂದಾವ ಇಲ್ಲ ಅಂತಲ್ಲ, ಆದರೆ ನಾವು ಅಷ್ಟು ಅಂದ್ಕೊಂಡಿದ್ದು ಅಷ್ಟು ಬೆಳವಣಿಗೆ ಬಂದಿಲ್ಲ. ಮಳೆ ಜಾಸ್ತಿ ಆಗಿರೋದ್ರಿಂದ ಕೆಲವೊಂದು ನುಗ್ಗಿ ಗಿಡ ಕಂಪ್ಲೀಟ್ ಕೊಳೆತು ಹೋಗಿದ್ದಾವೆ. ಬಡ್ಡಿತನೂ ಪೂರ್ತಿ ಕೊಳೆತು ಹೋಗಿ ಪೂರ್ತಿ ನಾಶ ಆಗ್ಯಾವು. ಇನ್ನು ಉಳಿದಿರೋದು ಹೆಂಗೆ ಬಂದದ, ಅಪ್ಡೇಟ್ ಏನದ, ನುಗ್ಗಿ ಗಿಡದ ಎಷ್ಟು ಗ್ರೋತ್ ಆಗಿದ್ದಾವೆ ಅನ್ನೋದಂತ ಈ ವಿಡಿಯೋದಾಗ ತೋರಿಸ್ಬೇಕು. ಆಮೇಲೆ ಅದೇ ಥರ ಗೋಡಂಬಿ ಗಿಡ ಮತ್ತು ನಿಂಬೆ ಗಿಡದೂ ಏನಾಗ್ಯದ ಅಂತಂದು ತೋರಿಸ್ಬೇಕಂತ ಈ ವಿಡಿಯೋ ಮಾಡಕತ್ತೀನಿ. ಇದು ನೋಡ್ರಿ, ಇದು ಈಗೇನು ನೀವು ನೋಡಕತ್ತಿರಲ್ಲ, ಇದೆಲ್ಲ ನುಗ್ಗಿ ಗಿಡ. ಸೊ 2.5 ತಿಂಗಳಿಗೆ ಗಿಡಗಳು ಇವೆಲ್ಲ ಏನು ಕಾಣಕತ್ತಾವಲ್ಲ, ಅಷ್ಟು 2.5 ತಿಂಗಳಿಗೆ ಗಿಡಗಳಿವು. ಹೆಚ್ಚು ಕಡಿಮೆ ಯಾವ ಹೈಟಿಗೆ ಬಂದಾವ ಅಂದ್ರೆ ಕೆಲವೊಂದು ಸೊಂಟದ ಹೈಟಿಗೆ ಬಂದಿದ್ದಾವೆ. ಇನ್ನು ಕೆಲವೊಂದು ಅದಕ್ಕಿಂತ ಜಾಸ್ತಿ ಇದ್ದಾವೆ, ಕೆಲವೊಂದು ಸೊಂಟಕ್ಕಿಂತನೂ ಕಡಿಮೆ ಅದಾವೆ ಹೈಟ್. ಗ್ರೋತ್ ಮಾತ್ರ ಚೆನ್ನಾಗದ. ಲೀವ್ಸ್ ಎಲ್ಲ ನೋಡಿದ್ರೆ ಚಲೋ ಹೆಲ್ದಿ ಲೀವ್ಸ್ ಅದಾವೆ, ಗ್ರೋತ್ ಚಲೋ ಅದ. ಆಮೇಲೆ ನುಗ್ಗಿ ಗಿಡದ ಇನ್ನೊಂದು ಏನಂತಂದ್ರೆ, ನಾವು ಅಕಸ್ಮಾತ್ ಹಂಗೆ ಬಿಟ್ಟು ಅಂತಂದ್ರೆ ಅದನ್ನು ಅಂದ್ರೆ ಯಾವ ಥರ ಅಂತಂದ್ರೆ ಅದಕ್ಕೆ ಪ್ರೂನಿಂಗ್ ಅಂತ ಇರ್ತದಲ್ಲ, ಚಿಗುರು ಕಟ್ ಮಾಡೋದು ಅಂತ ಇರ್ತದಲ್ಲ, ಅದನ್ನು ಹಂಗೆ ಮಾಡೋದ ಬಿಟ್ಟು ಅಂತಂದ್ರೆ ಏನಾಕತಿ, ಉದ್ದಕ್ಕೆ ಹಂಗೆ ಬೆಳ್ಕೊಂತ ಹೋಗ್ತಾವೆ. ಒಂದ ಕಾಂಡ ಇಟ್ಕೊಂಡು ಸ್ಟ್ರೈಟ್ ಬೆಳ್ಕೊಂತ ಹೋಗ್ತಾವೆ. ಆ ಥರ ಆಗಬಾರ್ದು. ನಮ್ಗೆ ಆ ಥರ ಯಾಕೆ ಆಗಬಾರ್ದು ಅಂತಂದ್ರೆ, ಮುಂದೆ ನುಗ್ಗಿಕಾಯಿ ಆದಮೇಲೆ ಇದು ಗಿಡ ಎತ್ತರಕ್ಕೆ ಹೋಯ್ತಂದ್ರೆ ಅದನ್ನು ಬಿಡ್ಸಾಕೆ ಹರಿಯಾಕೆಲ್ಲ ತ್ರಾಸಾಗ್ತದೆ. ಸೊ ಆ ಒಂದು ಕಾರಣದಿಂದ ಏನು ಮಾಡ್ತೀವಿ ಅಂತಂದ್ರೆ ಚಿಗುರು ಕಟ್ ಮಾಡೋದು. ಚಿಗುರು ಕಟ್ ಮಾಡಿದಾಗ ಏನಾಗ್ತೈತಿ ಅಂತಂದ್ರೆ, ಇಲ್ಲಿ ತೋರಿಸ್ತೀನಿ ಬಸ್ ನಿಮಗೆ. ನಾವು ಮುಂಚೆ ಚಿಗುರು ಕಟ್ ಮಾಡಿದ್ದೆ, ಇವಾಗ ಒಂದು ತಿಂಗಳ ಮುಂಚೆ. ಇವಾಗ ನೀವು ನೋಡ್ಬೋದು, ಒಂದು ನಿಮಿಷ ನೀವು ನೋಡ್ಬೋದು. ಈಗ ನಾನು ಇಲ್ಲಿ ಚಿಗುರು ಕಟ್ ಮಾಡಿದ್ದೆ. ಆ್ಯಕ್ಚುಲಿ ಇಲ್ಲಿ ಚಿಗುರು ಕಟ್ ಮಾಡಿದಾಗ ಏನಾಯ್ತದ, ಈ ಕಡೆ ಒಂದು ಟೊಂಕಿ ಹೋಯ್ತು, ಈ ಕಡೆ ಒಂದು ಟೊಂಕಿ ಹೋಗಿ ಇವಾಗ 2 ಟೊಂಕಿ ಆಗ್ಯಾವ, ಅದಕ್ಕೆ 2 ರೆಂಬೆ ಆಗಿದ್ದಾವೆ. ಇವಾಗ ಮತ್ತೆ ನಾ ಇವಾಗ ಏನು ಮಾಡ್ತೀನಿ, ಈ ಪ್ಲೇಸಿಗೆ ಮತ್ತೆ ಈ ಥರ ಚಿಗುರು ಕಟ್ ಮಾಡಿದೆ ಅಂತಂದರೆ ಮತ್ತು ಅದೇ ಥರ ಆ ಕಡೆ ಈ ಕಡೆ ರೆಂಬೆ ಹೊಡೆದು ಅಗಲಾಗಿ ಬೆಳೀತದೆ ಗಿಡ. ಸೊ ಅವಾಗ ಫಲನೂ ಜಾಸ್ತಿ ಬರ್ತದೆ ನಮ್ಗೆ. ಅದಾದಮೇಲೆ ನಮಗೆ ಲಾಸ್ಟಿಗೆ ಕಾಯಿ ಹರಿಬೇಕಾದ್ರೂ ತ್ರಾಸಾಗೋಲ್ಲ, ಗಿಡ ಎತ್ತರ ಹೋಗಿರೋದಿಲ್ಲ. ಆ ಕಾರಣದಿಂದ ಈ ಥರ ಹೆಚ್ಚು ಕಡಿಮೆ ಮೊಣಕಾಲ ಮೇಲೆ ಅಥವಾ ಸೊಂಟದ ಹೈಟಿಗೆ ಬಂದ ಮೇಲೆ ಗಿಡದ್ದು ಈ ಥರ ಚಿಗುರನ್ನ ಚೂಟ್ಬಿಟ್ರೆ ಅದು ಮತ್ತೆ ಅಗ್ಲಕ್ಕೆ ಬೆಳೆಯುತ್ತೆ. ಜಾಸ್ತಿ ರೆಂಬೆ ಕೆಂಬು ಹೊಡ್ಕೊಂಡು, ಅದಕ್ಕೋಸ್ಕರ ಇದನ್ನು ಮಾಡಬೇಕು. ಆಮೇಲೆ ಇಲ್ಲಿ ನೋಡ್ದಂಗೆ ಇದು ಗೋಡಂಬಿ ಗಿಡ. ಸೊ ಹೆಚ್ಚು ಕಡಿಮೆ 3 ತಿಂಗಳದು. ಮುಂಚೆ ಪ್ಲ್ಯಾಂಟೇಷನ್ ಮಾಡಬೇಕಾದ್ರೆ 1.5 ತಿಂಗಳು, ಸೊ 4 ತಿಂಗಳು ಗೋಡಂಬಿ ಗಿಡ. ಗೋಡಂಬಿ ಗಿಡದಲ್ಲ ಏನು ತೊಂದರೆ ಇಲ್ಲ, ಅದಕ್ಕೆ ಎಷ್ಟೇ ಮಳೆ ಆಗಲಿ ಏನಾಗಲಿ ಅವೆಲ್ಲ ಆರಾಮಾಗಿ ಬೆಳೀತಾರೆ. ಈ ಥರ ಒಟ್ಟಿನಲ್ಲಿ ಅದಕ್ಕೆ ಯಾವುದೇ ಥರದ್ದು ರೋಗನೂ ಇಲ್ಲ, ಏನಿಲ್ಲ. ಬರೋದಂದರೆ ಇವಾಗೇನು ರೋಗ ಬರೋಲ್ಲ, ಪೂರ್ತಿ ಗಿಡ ದೊಡ್ಡದಾದ್ಮೇಲೆ ಕಾಂಡ ಕೊರೆಗ ಅಂತ ಬರುತ್ತೆ ಅನ್ನೋದೊಂದು ಬಿಟ್ಟರೆ, ಚಿಕ್ಕ ವಯಸ್ಸಲ್ಲಿದ್ದಾಗ ಅಂಥ ರೋಗ ಎಲ್ಲ ಏನು ಬರೋಲ್ಲ, ಆರಾಮಾಗಿ ಬೆಳೀತದೆ. ಅದು ನೋಡ್ಬೋದು ಎಲ್ಲ ಕಡೆ ಏನು ಗೋಡಂಬಿ ಗಿಡದಲ್ಲ ಏನು ತೊಂದರೆ ಇಲ್ಲ, ಆರಾಮಾಗಿ ಬೆಳೀತದೆ. ಸೊ ಅದೇ ಥರ ನಾವು ನಿಂಬೆ ಗಿಡನೂ ಪ್ಲ್ಯಾಂಟೇಷನ್ ಮಾಡಿದ್ದು. ನಿಂಬೆ ಗಿಡದ ಏನು ಹಾಲತ್ತಾಗಿದೆ ಅಂತ ನೋಡ್ರಿ, ಇಲ್ಲಿ ಕ್ಯಾಟ್ರಪಿಲ್ಲರ್ ಎಲ್ಲ ಹೊಡೆದು ಫುಲ್ ಎಲೆ ಎಲ್ಲ ತಿಂದು ಏನೂ ಇಲ್ಲ, ಜಸ್ಟ್ ಮುಳ್ಳಷ್ಟೇ ಇದ್ದಾವೆ. ಈ ಥರ ಆಗಿದೆ. ನೋಡಲಿಲ್ಲ, ಒಂದು 4 ದಿನ ನೋಡಲಿಲ್ಲ ಅಂತಂದ್ರೆ ನೆಟ್ಟಗೆ ಕ್ಯಾಟ್ರಪಿಲ್ಲರ್ ಹೊಡೆದು ಅಂದರೆ ಈ ಥರ ಪೂರ್ತಿ ಗಿಡನ ಎಲ್ಲ ಖಾಲಿ ಮಾಡಿಬಿಡ್ತಾವೆ. ಇಲ್ಲಿ ಇದು ಸ್ವೀಟ್ ಇರ್ತದೆ ಎಲೆ, ಹಿಂಗಾಗಿ ಪೂರ್ತಿ ತಿಂದು ಖಾಲಿ ಮಾಡಿಬಿಡ್ತಾವೆ, ಜಸ್ಟ್ ಮುಳ್ಳಷ್ಟೇ ಉಳ್ಕೊಂಡ್ಬಿಡ್ತಾವೆ. ಇದೊಂದು ಯಾವಾಗಲೂ ಅಂದರೆ ನೋಡ್ಕೊತಿರ್ಬೇಕು ಇದನ್ನು ಜಾಸ್ತಿ. ಸ್ವಲ್ಪ ಸ್ಪ್ರೇಗಿ ಕೊಡ್ತಾ ಇರಬೇಕು. ನೀಮಾಸ್ತ್ರ ಅಂತ ಬರುತ್ತೆ ಆರ್ಗ್ಯಾನಿಕ್ಕಾಗಿ ಮಾಡೋದಾದರೆ, ಅದನ್ನು ಕೊಡ್ತಾ ಇರಬೇಕು. ಕ್ಯಾಟ್ರಪಿಲ್ಲರ್ ಹತ್ತಿಲ್ಲ ಅಂತಂದರೆ ಈ ಥರ ಅದಾವೆ ಗಿಡ ಬೆಳೆದಾವು, ಅವು ಕೂಡ ಸಿಗ್ತಾವೆ, ಏನು ತೊಂದರೆ ಇಲ್ಲ. ಅವಕ್ಕೂ ಏನು ಜಾಸ್ತಿ ನೀರು ಬೇಕು ಅನ್ನೋಂಗೆ ಏನಿಲ್ಲ, ಏನು ತೊಂದರೆ ಇಲ್ಲ. ನೀರು ಜಾಸ್ತಿ ಆದರೆ ಕಡಿಮೆ ಆದರೂ ಬೆಳಿತಾವೆ ನಿಂಬೆ ಗಿಡ ಎಲ್ಲ. ಈ ವಿಡಿಯೋನಲ್ಲಿ ಇಷ್ಟೇ. ಸೊ ಇದು 2.5 ತಿಂಗಳಾದಮೇಲೆ ಎಲ್ಲ ಗಿಡಗಳದ್ದು ಅಪ್ಡೇಟ್ ಇದು ಹೇಳಬೇಕು ಅಂದರೆ. ಹಂಗೆ ನಾನು ಏನು ಮಾಡಿದ್ದೆ ಅಂತಂದರೆ, ಲಾಸ್ಟ್ ಟೈಮು ಪೆಪ್ಪರ್ ಗಿಡ ನೋಡೋಣ ಹೆಂಗೆ ಬರುತ್ತೆ ಅಂತಂದ್ಬಿಟ್ಟು ಒಂದು ಪೆಪ್ಪರ್ ಗಿಡ ಪ್ಲ್ಯಾಂಟೇಷನ್ ಮಾಡಿದ್ದೆ. ನೋಡೋಣ ಏನಾಗಿದೆ ಅಂತ ನೋಡೋಕ್ಕೆ ಬಂದಿದ್ದೀನಿ ಇವಾಗ. ಇದು ಪೆಪ್ಪರ್ ಗಿಡ ಹೆಚ್ಚು ಕಡಿಮೆ ಒಂದು 20 ಡೇಸ್ ಆಯಿತು. ಒಂದು ಸಸಿ ತೊಗೊಂಬಂದು ಹಚ್ಚಿದ್ದೆ, ಪರವಾಗಿಲ್ಲ, ಕರೆಕ್ಟಾಗಿ ಚಿಗುರ್ತಾ ಇದೆ. ನೀವು ನೋಡ್ಬೋದು, ನೀವು ಪೆಪ್ಪರ್ ಗಿಡ ಇದು ಕೂಡ ಚಿಗುರ್ತಾ ಇದೆ. ನೈಸ್.